ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರ ಹೇಳೋದು ಅಂತಂದ್ರೆ ಪಿಟ್ ನಂಬರ್ 7-8 ಪಿಟ್ಟಲ್ಲಿ ಸೀಲ್ ಮಾಡಿಕೊಂಡು ವಿಚಾರಗಳನ್ನು ಎತ್ತಿದಾರಂತೆ. 8ನೇ ಪಿಟ್ಟಲ್ಲಿ SIT ಅಗೆದಂತ 8ನೇ ಪಿಟ್ಟಲ್ಲಿ ದೊಡ್ಡ ಮಟ್ಟದ ಒಂದು ಪುರಾವೆಗಳು ಸಿಕ್ಕಿದೆ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅಫಿಷಿಯಲ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ SIT ಅವ್ರು ಕೊಟ್ಟಿಲ್ಲ. 7ನೇ ಪಿಟ್ಟಲ್ಲಿ ಏನೂ ಇಲ್ಲ. ಬಟ್ 8ನೇ ಪಿಟ್ ಅಗಿಬೇಕಾದ್ರೆ SIT ಅವರ ಮುಖ ಎಲ್ಲ ಫುಲ್ ಟೆನ್ಷನ್ ಆಗಿತ್ತು. SIT ಅವರ ಎಂಟೈರ್ ಮುಖ ಟೆನ್ಷನ್ ಆಗಿತ್ತು. 8ನೇ ಪಿಟ್ಟಲ್ಲಿ SIT ಅವರಿಗೆ ತುಂಬಾ ಮಹತ್ವದ ಒಂದು ರಿಕವರಿ ಆಗಿದೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ. ಯಾಕಂದ್ರೆ 8ನೇ ಪಿಟ್ ಅಗಿಬೇಕಾದ್ರೆ SIT ಅವರ ಮುಖದಲ್ಲಿ ತುಂಬಾ ದೊಡ್ಡ ಟೆನ್ಷನ್ ಇತ್ತು ಅಂತ ಅಲ್ಲಿದ್ದಂಥವ್ರು ಹೇಳಿದ್ದಾರೆ. 8ನೇ ಪಿಟ್ಟಲ್ಲಿ ತುಂಬಾ ಮಹತ್ವರದಂತ ಒಂದು ರಿಕವರಿ ಆಗಿದೆ SIT ಅವರಿಗೆ ಅಂತ ಅಲ್ಲಿದ್ದಂತ ನೋಡುವಂತ ಹೇಳಿದ್ರೆ. ಆಮೇಲೆ 8ನೇ ಪಿಟ್ ಅಗಿಬೇಕಾದ್ರೆ ಸುತ್ತು ಗ್ರೀನ್ ಕಲರ್ ಕವರ್ ಹಾಕಿದ್ರು. ಯಾಕಂದ್ರೆ ಮಾಧ್ಯಮದವರು ಕ್ಯಾಮ್ರಾ ಇಟ್ಕೊಂಡು ಝೂಮ್ ಮಾಡ್ತಾರೆ ಅಂತ ಭಯ ಬಿದ್ದು ಆ 8ನೇ ಪಿಟ್ ಅನ್ನ ರಿಕವರಿ ಮಾಡ್ಬೇಕಾದ್ರೆ ಅಥವಾ ಎಕ್ಸಿಬಿಷನ್ ಮಾಡ್ಬೇಕಾದ್ರೆ ಫುಲ್ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಎಕ್ಸಿಬಿಷನ್ ಮಾಡಿದ್ದಾರೆ. ಅಂದ್ರೆ 8ನೇ ಪಿಟ್ ಅಲ್ಲಿ ಏನೋ ರಿಕವರಿ ಆಗಿದೆ. ಈ ರೀತಿ ಮುಚ್ಚಿಟ್ಬಿಟ್ಟು ಆಮೇಲೆ ಇವನು ಮಂಜುನ್ ತರ ಇನ್ಸ್ಪೆಕ್ಟರ್ ಮಂಜುನ್ ತರ ಆಮೇಲೆ ಏನೋ ಮಾರ್ಕಂಗ್ ಇಟ್ಕೊಂಡ್ಬಿಟ್ಟಿದ್ದಾರೆ SIT ಅವರು. ಅವರು ಕೊಲೆಗಾರರು 1000 ಕೋಟಿ ಕೊಡಕ್ಕೆ ರೆಡಿ ಅವ್ರೆ ನನ್ಗಿರೋ ಮಾಹಿತಿ ಪ್ರಕಾರ. ನನ್ಗೆ ಯಾರೋ ಹೇಳಿದ್ರು SIT ಅವ್ರಿಗೆ 10,000 ಕೋಟಿ ಕೊಟ್ಕೊಂಡ್ಕೊಂಡ್ಬಿಟ್ರೆ ಏನೋ ಮಾಡ್ತೀವಿ ಜಗದೀಶ್ ಅಂತಂದ್ರು. ಮಾಡ್ಲಿ ಬಿಡುಗರು, ದುಡ್ಡು ಇಸ್ಕೊಂಡ್ಮೇಲೆ ಕೆಲಸ ಮಾಡಿಸ್ತೀನಿ ನಾನು ಅಂತ ನಾನು ಹೇಳಿದ್ದೀನಿ. ಓಕೆ, ಏನೋ ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. 8ನೇ ಪಿಟ್ಟಲ್ಲಿ ದೊಡ್ಡ ಮಟ್ಟದ ರಿಕವರಿ ಆಗಿದೆ. SIT ಅವರ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ. ಬಟ್ SIT ಅವರು 8ನೇ ಪಿಟ್ ಅಗಿಬೇಕಾದ್ರೆ ಫುಲ್ಲು ಟೆನ್ಷನ್ನು. ಇದು ನಮಗೆ ಬಂದ ಯಾಕೆ ಟೆನ್ಷನ್ನು, ಏನು ರಿಕವರಿ ಆಯ್ತಲ್ಲಿ 8ನೇ ಪಿಟ್ಟಲ್ಲಿ ಯಾವುದೋ ತುಂಬ ದೊಡ್ಡ ರಿಕವರಿ ಆಗಿದೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಕರ್ನಾಟಕ.